ಫೈನಲಿ ನಮಗೂ ಕೂಡ ತಮಿಳ್ನಾಡಲ್ಲಿ ಇರುವಂತ ಅರುಣಾಚಲಂ ದೇವಸ್ಥಾನಕ್ಕೆ ಹೋಗಕ್ಕೆ ಟೈಮ್ ಬಂತು. ಜಸ್ಟ್ ಒಂದ್ 2 ವಾರದ ಹಿಂದೆ ಪ್ಲಾನ್ ಮಾಡಿದ್ದು ಅಷ್ಟೇ, ಹೋಗೋಣ ಅಂತ. ಹೋಗಿ ಬರೋವರೆಗೂ ನಾವು ಹೋಗ್ತೀವಿ ಅನ್ನೋ ನಂಬಿಕೆನೇ ಇರ್ಲಿಲ್ಲ. ನಾವು ಮನೆಯಿಂದ ಹೊರಟಾಗ 8:30 ಆಗಿತ್ತು ರಾತ್ರಿ. ಹೋಗ್ಬೇಕಾದ್ರೆ ಊಟ ಏನು ಮಾಡಿರ್ಲಿಲ್ಲ. ನನ್ನ ಫ್ರೆಂಡ್ ಮನೆಯಿಂದ ಪಲಾವ್ ಮಾಡ್ಕೊಂಡು ಬಂದಿದ್ಲು. ಆನ್ ದ ವೇ ಕೃಷ್ಣಗಿರಿ ಹತ್ರ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಕಾರ್ನ ನಿಲ್ಸಿ ಅಲ್ಲೇ ಊಟ ಮಾಡ್ಕೊಂಡ್ವಿ. ಈಗ ನಮ್ಮ ಪ್ಲಾನ್ ಹೇಳ್ಬಿಡ್ತೀನಿ. ನಾವು ದೇವಸ್ಥಾನದ ಬೆಟ್ಟ ಸುತ್ತ ಪ್ರದಕ್ಷಿಣೆ ಹಾಕ್ಬೇಕು ಅಂತಾನೆ ಹೋಗ್ತಿರೋದ್ರಿಂದ ಡೇ ಟೈಮಲ್ಲಿ ಬೇಡ, ನೈಟ್ ಟೈಮಲ್ಲಿ ನಡೆಯೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನೈಟು 8:30ಗೆ ಮನೆ ಬಿಟ್ವಿ. ತಿರುವಣ್ಣಾಮಲೈ ರೀಚ್ ಆಗೋ ಅಷ್ಟರಲ್ಲಿ ಬೆಳಗಿನ ಜಾವ 2 ಗಂಟೆ ಆಗಿತ್ತು. ತಮಿಳ್ನಾಡಲ್ಲಿ ಎಷ್ಟು ಬಿಸಿಲಿದೆ ಅಂತ ಎಲ್ರಿಗೂ ಗೊತ್ತು. ಹಾಗಾಗಿನೇ ಡೇ ಟೈಮ್ ನಡೆಯೋದು ಬೇಡ ಅಂತ ಅನ್ಕೊಂಡ್ವಿ. ಇಲ್ಲಿ ನಮಗೆ ಮಧ್ಯಾಹ್ನ 1 ಗಂಟೆಗೆ ಬರೋ ಬಿಸಿಲು ಅಲ್ಲಿ 7 ಗಂಟೆಗೆ ಸ್ಟಾರ್ಟ್ ಆಗಿರುತ್ತೆ. ಬರೀ ಕಾಲಲ್ಲಿ ಟಾರ್ ರೋಡ್ ಮೇಲೆ ನಡಿಬೇಕಾಗಿರೋದ್ರಿಂದ ಕಾಲ್ ಸುಡುತ್ತೆ ಅಂತ ತಂಪೊತ್ತಲ್ಲಿ ಪ್ಲಾನ್ ಮಾಡ್ಕೊಂಡ್ವಿ. ಇನ್ನು ಹೋಗ್ತಿದಂಗೆ ಈ ತರ ಬಟ್ಟಿಡಕ್ಕೆ ನಿಂತಿರ್ತಾರೆ. ನಾವು ಕೂಡ ಎಲ್ಲರೂ ಇಡಿಸ್ಕೊಂಡ್ವಿ. ಮೊದಲಿಗೆ ಟೆಂಪಲ್ನ ರಾಜಗೋಪುರ ಇಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೂ ಮುಂಚೆ ಅಲ್ಲಿ ತುಪ್ಪದ ದೀಪ ಮಾಡ್ತಾ ಇರ್ತಾರೆ. ದೀಪ ಹಚ್ಚಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಾವು ಕೂಡ ತುಪ್ಪದ ದೀಪನ ಎಲ್ಲರೂ ತಗೊಂಡು ಅಲ್ಲಿ ದೇವಸ್ಥಾನದ ಮುಂದೆ ಒಂದು ಜಾಗ ಇದೆ ದೀಪ ಹಚ್ಚೋದಿಕ್ಕೆ ಅಂದ್ಬಿಟ್ಟು ಅಲ್ಲಿ ದೀಪ ಹಚ್ಚಿ ನಾವು ಬೇಡ್ಕೊಂಡು ಅಲ್ಲೇ ದೀಪ ಇಟ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ನಡೆಯೋದಿಕ್ಕೆ. ಮೊದಲಿಗೆ ಟೆಂಪಲ್ ನ ಈಸ್ಟ್ ರಾಜಗೋಪುರ ಇಂದ ನಡೆಯೋದಿಕ್ಕೆ ಸ್ಟಾರ್ಟ್ ಮಾಡಬೇಕು. ನಮ್ ತರನೇ ಸುಮಾರು ಜನ ನಡೆಯೋದಿಕ್ಕೆ ಬಂದಿರ್ತಾರೆ. ನಾವು ಹೋಗಿದ್ದೆ ಮಧ್ಯರಾತ್ರಿ ಆಗಿರೋದ್ರಿಂದ ಅಷ್ಟು ಜನ ಏನಿರ್ಲಿಲ್ಲ. ಇನ್ನ ಗಿರಿ ಪ್ರದಕ್ಷಿಣೆ ನಮ್ಗೆ 14 ಕಿಲೋಮೀಟರ್ ನಡಿಬೇಕಾಗತ್ತೆ. ನೀವೇನಾದ್ರೂ ಹೊಸಬ್ರಾಗಿದ್ರೆ ಆರಾಮಾಗಿ ಹೋಗ್ಬೋದು. ಎಲ್ಲಾದ್ರೂ ದಾರಿ ತಪ್ಪಿಡ್ತೀವಿ ಅನ್ನೋ ಭಯ ಇಲ್ಲ. ಯಾಕಂದ್ರೆ ಎಲ್ಲಾ ಕಡೆ ರೂಟ್ ಮ್ಯಾಪ್ಸ್ ಮತ್ತೆ ಹೋಗೋದಿಕ್ಕೆ ಗೈಡ್ ಎಲ್ಲ ಹಾಕಿರ್ತಾರೆ. ನಮ್ ತರನೇ ತುಂಬಾ ಜನ ನಡ್ಕೊಂಡ್ ಕೂಡ ಹೋಗ್ತಾ ಇರ್ತಾರೆ. ನಾವು ಕೂಡ ಫಸ್ಟ್ ಟೈಮೇ ಬಂದಿರೋದು. ನಾವು ರೂಟ್ ಮ್ಯಾಪ್ ತರ ಬೋರ್ಡ್ ಗಳನ್ನ ನೋಡ್ಕೊಂಡೇ ಹೋದ್ವಿ. ಇನ್ನು ನಮ್ಗೆ ಪ್ರದಕ್ಷಿಣೆ ಹಾಕುವಾಗ ಮಧ್ಯದಲ್ಲಿ 8 ಲಿಂಗಗಳು ಸಿಗತ್ತೆ. ಇಂದ್ರಲಿಂಗಂ, ಅಗ್ನಿಲಿಂಗಂ, ಯಮಲಿಂಗಂ, ನಿರುತಿಲಿಂಗಂ, ವರುಣ ಲಿಂಗಂ, ವಾಯುಲಿಂಗಂ, ಕುಬೇರಲಿಂಗಂ, ಈಶಾನ್ಯ ಲಿಂಗಂ. ಇಷ್ಟು ನಮಗೆ ನೋಡೋದಿಕ್ಕೆ ಸಿಗತ್ತೆ. ಬಟ್ ಡೇ ಟೈಮ್ ಅಲ್ಲಿ ದೇವಸ್ಥಾನ ಓಪನ್ ಇರುತ್ತೆ. ನೈಟ್ ಟೈಮ್ ಅಲ್ಲಿ ದೇವಸ್ಥಾನ ಓಪನ್ ಇರುತ್ತೆ ಬಟ್ ಆಚೆ ಕ್ಲೋಸ್ ಮಾಡಿರ್ತಾರೆ. ಡೋರ್ ಓಪನ್ ಇರುತ್ತೆ. ಆಚೆಯಿಂದನೇ ಲಿಂಗ ಕಾಣಿಸುತ್ತೆ. ನಾವು ಯಾವ್ದನ್ನು ಮಿಸ್ ಮಾಡಿಲ್ಲ, ಎಲ್ಲಾನು ನೋಡ್ಕೊಂಡು ಹೋದ್ವಿ. ಎಷ್ಟೊತ್ತಿಗೆ ರೀಚ್ ಆದ್ವಿ, ಏನೆಲ್ಲ ಆಯ್ತು ಅಂತ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹಾಕ್ತೀನಿ.